ಅಯ್ಯೋ ಫೋನ್ ಬರ್ತೈತೆ ಗಣಿದು, ಈಗ ಏನು ಮಾಡೋದು? ಇಷ್ಟೊತ್ತಾತ್ ನಾನು ತುಳಸಿಗೆ ಫೋನ್ ಮಾಡಕ್ಕೆ ಹಿಡಿದು ಎತ್ತುತ್ತಾನೆ ಇಲ್ಲ. ಎತ್ಲಾ? ಅಮ್ಮ ಎಲ್ಲಾರ ಆಯ್ತಾ? ಹೋಗಿ ನೋಡ್ಕೊಂಬರ್ತೀನಿ ಬಾಗ್ಲ ಹತ್ರ. ಅಮ್ಮ ಅಡುಗೆ ಮನೇಲಿ ಅಡುಗೆ ಮಾಡ್ತೈತೆ, ಅಷ್ಟೊತ್ತಿಗೆ ಗಣಿ ಹತ್ರ ಮಾತಾಡ್ಬಿಡ್ತೀನಿ. ಹಲೋ ಗಣಿ. ಏನು ತುಳಸಿ, 2 ದಿವಸ ಆಯ್ತು ನೀನು ನೋಡ್ದಲೆ, ಎಲ್ಲಿದೆಯಾ? ಮನೆಯಿಂದ ಹೊರಗೆ ಬರ್ತಿಲ್ಲಲ್ಲ. ಗಣಿ, ನನ್ನ ಕೈಯಾಗ ಹೊರಗೆ ಬಂದಕ್ಕೆ ಆಗ್ತಿಲ್ಲ ಕಣೋ, ಯಾರಿಗಾದ್ರೂ ಗೊತ್ತಾದ್ರೆ ಅಂತ ಭಯ ಆಗ್ತಿದೆ. ತುಳಸಿ, ನೀನು ನೋಡ್ದಲೆ ನನಗೆ ಊಟ ಮಾಡೋಂಗೆ ಆಗ್ತಿಲ್ಲ, ನಿದ್ದೆ ಬರ್ತಿಲ್ಲ. ಪ್ಲೀಸ್ ಕಣೆ, ಬಾರೆ. ಇಲ್ಲ ಕಣೋ, ಅಮ್ಮ ಮನೆಗೆ ಐತೆ, ನನಗೆ ತುಂಬ ಭಯ ಆಗುತ್ತೆ. ನಾನು ಇನ್ನೊಂದು ದಿವಸ ಬರ್ತೀನಿ, ಇವತ್ತು ಬರೋಕ್ಕಾಗಲ್ಲ. ಅಮ್ಮಂಗೆ ಏನು ಹೇಳಿ ಬರೋದು, ನನಗೇನು ಐಡಿಯಾನೇ ಬರ್ತಾ ಇಲ್ಲ. ಅಮ್ಮಂಗೆ ತರಕಾರಿ ತರ್ತೀನಿ ಅಂತಂದು ಹೇಳ್ಬಾ. ತರಕಾರಿನ? ನೋಡ್ತೀನಿ ತಡಿ, ಅಮ್ಮಂಗೆ ಕೇಳ್ತೀನಿ ತರಕಾರಿ ಐತೋ ಇಲ್ಲ ಕೇಳಿ ತಗೊಂಡು ಬರ್ತೀನಿ ಅಂತ ಬರ್ತೀನಿ. ಅದೇ ನಾವು ಮೀಟ್ ಮಾಡ್ತೀವಲ್ಲ ಯಾವಾಗಲೂ, ಅದೇ ಜಾಗಕ್ಕೆ ಬಾ. ಯಾಕೆ ನಿನಗೆ ನಾನು ನೋಡಬೇಕು ಅನ್ನಿಸ್ತಾನೆ ಇಲ್ವೇನೆ ತುಳಸಿ? ನನಗೂ ನೋಡಬೇಕು ಅಂತ ಅನಿಸ್ತಿದೆ ಕಣೋ ಗಣಿ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಹಾಂ, ಬೇಗ ಬಾ, ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ ಸರಿ, ಅಮ್ಮಂಗೆ ಕೇಳ್ತೀನಿ ತಗ, ಫೋನ್ ಇಡ್ತೀನಿ. ಏನು ಮಾಡೋದಪ್ಪ ಈಗ, ಅಮ್ಮಗೆ ಏನಂತ ಹೇಳೋಣ? ಏನಂತ ಹೇಳೋದು? ತರಕಾರಿ ತರ್ತೀನಿ ಅಂತಲೇ ಹೇಳೋಬೇಕು. ಇವನು ನೋಡಿದರೆ ಇವತ್ತು ಬರಲೇಬೇಕು ಅಂತ ಹೇಳ್ತಿದ್ದಾನೆ. ವಿಷಯ ಯಾರಿಗಾದ್ರೂ ಗೊತ್ತಾದರೆ ಅನ್ನೋದೇ ನನಗೆ ಭಯ. ಹೆಸರಿಗೆ ಮಾತ್ರ 3 ಜನ ಹೆಣ್ಮಕ್ಳು, ಒಬ್ರಾಳ ಅಡುಗೆ ಮನೆಗೆ ಬರೋದು ಎಲ್ಲ ನಾನೇ ಮಾಡಬೇಕು. ಮಣಿ 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 ಸಾಕಾಗೋಯ್ತು ನನಗಂತೂ. ಒಬ್ಳು ಬಂದು ಅಡುಗೆ ಮನೆ ಹೆಣಕ್ಕೆ ನೋಡಲ್ಲ. ತುಳಸಿ ತುಳಸಿ, ಅಮ್ಮ ಬಂದೆ. ಏನಮ್ಮ? ಇಲ್ಲಿ ಅಡುಗೆ ಮಾಡೋದು ಕಲ್ತ್ಕ. ಮದುವೆ ಮಾಡಬೇಕು ಅಂತ ನಾವು ಓಡಾಡ್ತೀವಿ, ನೀನು ಒಂದು ಕೆಲಸ ಮಾಡೋದು ಕಲ್ತ್ಕೋಬೇಡ. ಪಾತ್ರೆ ಎಲ್ಲ ಬೆಳಗ್ಗೆ ಕಸ ಹೊಡೆದು ನೆಲ ಒರೆಸಿ ಬಟ್ಟೆ ಒಗೆದು ಎಲ್ಲ ಕೆಲಸ ಮಾಡ್ಕೊಂಡು ಒಳಗೆ ಬಂದೆ ಕಣಮ್ಮ. ಅಡುಗೆ ಮಾಡೋದೇ ಭಾರ ನೋಡು. ಇಲ್ಲಿ ಹೇಳ್ಕೊಡ್ತೀನಿ. ಎಳ್ಗೆ ಮನೆ ತಗೊಂಡು ನೀರುಳ್ಳಿ ಮೆಣಸಿಕಾಯಿ ಹೆಚ್ಚಿಲ್ಲಿ. ಅಯ್ಯೋ ಮುಂತಕ್ಕೆ ಹೆಂಗೆ ಹೇಳುದು? ಆ ಗಣಿ ನೋಡಿದರೆ ಬರಲೇಬೇಕು ಅಂದಾನೆ. ಅಮ್ಮ ಇಲ್ಲಿ ಹಸಿಮೆಣ್ಸಿಕಾಯಿನೇ ಇಲ್ಲಲ್ಲಮ್ಮ, ಖಾಲಿ ಆಗಿದ್ದಾವೆ. ಏನು ತರಕಾರಿ ಇಲ್ಲ. ಆ ಕೆಟ್ಟ 2 ನೀರುಳ್ಳಿ ಅದಾವೆ, 2 ಟೊಮೆಟೊ ಹಣ್ಣು ಅದ ನೋಡು, ಹಸಿಮೆಣ್ಸಿಕಾಯಿ ಅಂತೂ ಇಲ್ಲ. ಅಯ್ಯೋ, ನಿಮ್ಮ ಅಪ್ಪನ ದುಡ್ಡು ಇಸ್ಕೊಂಡದೇ ಮರ್ತೋಗ್ಬಿಡ್ತು ನನಗೆ. ಹೇಳಿದ್ದೀನಿ ಬೆಳಗ್ಗೆನ, ಏನು ತರಕಾರಿ ಇಲ್ಲ ಕಣ್ರಿ, ಅಂಗಡಿಗೆ ಹೋಗಿ ರೇಷನ್ ತರಬೇಕು, ದುಡ್ಡು ಕೊಟ್ಟೋಗ್ರಿ ಅಂತ. ಹಂಗೆ ಹೋಗಿದ್ದಾರೆ. ಅಮ್ಮ ನನ್ನ ಹತ್ರನೇ 50 ರೂಪಾಯಿ ಐತೆ, ಹೋಗಿ ನೀರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ತಾರ್ಲೇನಮ್ಮ. ಹೌದಾ? ನಿನ್ನ ಹತ್ರ 50 ರೂಪಾಯಿ ಐತಾ? ಹೋಗು ತಗೊಂಡ್ ಆಡ ಬಾ. ಅಮ್ಮ ಅಲ್ಲೇನು ಮಾಡೋಣ, ತಗೊಂಬರ್ತೀನಿ. ಅಯ್ಯೋ ಅಮ್ಮಗೇನ 50 ರೂಪಾಯಿ ಐತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಈಗ 1 ರೂಪಾಯಿನೂ ಇಲ್ಲಲ್ಲ, ಏನು ಮಾಡೋದು? ಗಣಿ ಹತ್ರನೇ ಇಸ್ಕೊಂತೀನಿ. ಗೌಡ್ರಿಗಂತರೂ ಒಂಚೂರು ಬುದ್ಧಿ ಇಲ್ಲ. ದುಡ್ಡು ಕೊಡ್ರಿ ಅಂತಂದು ಬೆಳಗ್ಗೆನೆ ಕೇಳಿನ, ರೇಷನ್ ಅಂತೂ ಏನೇನಿಲ್ಲ ಮನೆಗೆ ಅಂತ. ಹೆಸ್ರು ಕೈಯಾಗೆ ದುಡ್ಡು ಕೊಡ್ಬೇಕು, ಮಂಥನ ಮಾಡಕ್ಕೆ ಇಷ್ಟು ಅಂತ ಸತಿ ಹೇಳಿದ್ರು ಅಷ್ಟೇ. ಎಲ್ಲ ಒಟ್ಟು ಅವರೇ ಮಾಡಬೇಕು. ಇಲ್ಲಿ ನಾವು ಮನೆಗೆ ಮಾತ್ರ ಅದಿಲ್ಲ ಇದಿಲ್ಲ ಬೇಸದೇ ಹಾಕುತ್ತೆ ನಮ್ದು. ಅಯ್ಯೋ ಗಡಗಡ ಹೋಗಿ ಗಣಿ ಮಾತಾಡ್ಸ್ಕೊಂಡು ತರಕಾರಿ ತಗೊಂಡು ಮನೆಗೆ ಹೋಗ್ಬೇಕು. ಅಮ್ಮ ನೋಡಿದ್ರೆ ಅಲ್ಲಿ ಅಡುಗೆ ಮಾಡಕ್ಕೆ ಕುತ್ಕೊಂಡಿದ್ದೆ. ತಾಯಿ ತಾಯಿ ತುಳಸಿ. ಅಯ್ಯೋ ಯಾರಪ್ಪ? ಗಡಗಡ ಹೋಗೋಣ ಅಂದರೆ ಯಾರೋ ಕರೀತಿದ್ದಾರೆ. ಹೋಗ್ತದೀಯವ ಗಡ ಗಡ ಗಡ? ಏನೋ ಬ್ಯಾಗ್ ಇಟ್ಕೊಂಡು ಹೋಗಂಗದೀಯಾ? ಅಜ್ಜಿ ತರಕಾರಿ ಇರಲಿಲ್ಲ, ಅಮ್ಮ ತರಕಾರಿ ತಗೊಂಬ ಅಂತು, ಅದಕ್ಕೆ ಅಮ್ಮ ಅಡುಗೆ ಮಾಡ್ತಿತ್ತಲ್ಲ, ಬೇಗ ಬೇಗ ಹೋಗಿ ತರಕಾರಿ ತರೋಣ ಅಂತ ಹೋಗ್ತಿದ್ದೆ. ನಾನು ಬರ್ತೀನಿ ಅಜ್ಜಿ. ಅಯ್ಯ ನಿತ್ಕೊಳ್ಳವ, ಯಾಕೆ ಹಂಗೆ ಅರ್ಜೆಂಟ್ ಮಾಡ್ತೀಯಾ? ಇಲ್ಲ ಅಜ್ಜಿ, ಅಮ್ಮ ಒಲೆ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿತ್ತೆ, ಅದಕ್ಕೆ ತರಕಾರಿ ಇರಲಿಲ್ಲ ಅಂತ ಕಳಿಸ್ತೈತೆ, ಮತ್ತೆ ಬೈಯುತ್ತೆ. ಇನ್ನೊಂದ್ಸತಿ ಸಿಕ್ಕಾಗ ಮಾತಾಡಿಸ್ತೀನಿ ಅಜ್ಜಿ, ಬರ್ತೀನಿ. ಅಯ್ಯೋ ಗಡಗಡ ಹೋಗ್ಬಿಡೋದಪ್ಪ, ಮತ್ತೆ ಯಾರಾದರೂ ಮಾತಾಡಿಸ್ಬಿಟ್ರೆ. ನೋಡು ಈಗಿನ ಮಕ್ಕಳಿಗೆ ಮಾತಾಡಿಸ್ತಿದ್ದೀವಿ ಅಂತ ಮೈ ಮೇಲೆ ಕಬ್ರು ಇಲ್ಲ, ಹಂಗೆ ಹೋಗ್ತವೆ. ಕಾಲ ಕೆಟ್ಟೋತು. ಏನು ಮಾಡೋದು? ಈಗಿನ ಮಕ್ಳಿಗೆ ಯಾರಿಗೆ ಹೇಳೋಕ್ಕಾಗುತ್ತೆ? ಆ ಶಾರದಾ ಅವಳೇ ತರಕಾರಿ ತರಿಸಬಿಟ್ಟು ಈ ವಯಸ್ಸಿಗೆ ಬಂದು ಹುಡುಗಿನ ಕಳಿಸಿದಾಳೆ. ಸಿಗ್ಲಿ ತಡಿ ಹೇಳ್ತೀನಿ. ತುಳಸಿ ತುಳಸಿ, ಏನು ಗಣಿ, ಯಾರಾದರೂ ನೋಡಿಬಿಟ್ರೆ ನನಗೆ ಭಯ ಆಗ್ತೈತೆ. ನಾನು ಬೇರೆ ಅಮ್ಮಂಗೆ ತರಕಾರಿ ತರ್ತೀನಿ ಅಂತ ಹೇಳ್ದೆ. ಯಾಕೆ ಎದುರ್ತಿ? ಏನಾಗಲ್ಲ. ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಪ್ಲೀಸ್ ನಾವೆಲ್ಲಾದರೂ ಹೋಗ್ಬಿಡೋಣ ಬಾ. ಹೋಗದ? ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮಂಗೆ ಕೆಟ್ಟ ಹೆಸರು ತರಲ್ಲ ನಾನು. ನೀವು ನೋಡಿದರೆ ಗಣಿ ಅಷ್ಟು ದೊಡ್ಡ ಶ್ರೀಮಂತರು, ನಿಮ್ಮಮ್ಮ ನೋಡಿದರೆ ಅಷ್ಟು ಘಾಟಿ. ನನ್ನನ್ನು ಒಪ್ಕೊಳುತ್ತಾ ನಿಮ್ಮಮ್ಮ? ತುಳಸಿ ಹೋಗ್ಬಿಡೋಣ, ನನಗೂ ಮದುವೆ ಮಾಡಕ್ಕೆ ಮನೆಗೆ ಹೆಣ್ಣು ನೋಡ್ತಿದ್ದಾರೆ. ಪ್ಲೀಸ್ ತುಳಸಿ, ಎಲ್ಲಾದರೂ ದೂರ ಹೋಗ್ಬಿಡೋಣ ಮದುವೆ ಆಗಿ. ಇಲ್ಲ ಇಲ್ಲ, ನೀವು ನನ್ನನ್ನು ಮರ್ತ್ಬಿಡು ಗಣಿ. ನಿಮ್ಮ ಅಪ್ಪ ಅಮ್ಮ ನೋಡಿ ಹುಡುಗಿನೇ ನೋಡಿ ಮದುವೆ ಆಗು. ಆ ಥರ ಮಾತ್ರ ಹೇಳ್ಬೇಡ ತುಳಸಿ, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ನೀನು ನೋಡಿದರೆ ಆಕಾಶ, ನಾನು ನೋಡಿದರೆ ಭೂಮಿ. ಈ ಶ್ರೀಮಂತರು ಬಡವರು ಅನ್ನೋದು ಏನೂ ಇಲ್ಲ ತುಳಸಿ. ನಾವಿಬ್ಬರು ಮದುವೆಯಾಗಿ ಎಲ್ಲಾದರೂ ಕೂಲಿನೋ ನಾಲಿನೋ ಮಾಡ್ಕೊಂತ ಸಂತೋಷವಾಗಿರೋಣ. ನನಗೆ ಆಸ್ತಿ ದುಡ್ಡು ಏನು ಬೇಡ, ನನಗೆ ನೀನು ಒಬ್ಬಳೇ ಬೇಕು. ಒಬ್ಳಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ. ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರೋಕ್ಕಾಗಲ್ಲ. ಪ್ಲೀಸ್ ನನ್ನ ಜೊತೆ ಬಂದುಬಿಡು. ಬಟ್ಟೆ ಎಲ್ಲ ತುಂಬ್ಕೊಂಡು ನಾಳೆ ಬೆಳಗ್ಗೆ ಬಾ, ಹೋಗ್ಬಿಡೋಣ. ಒಬ್ಳದೇ ಜೀವನ ನೋಡ್ಕೊಂಡು ಬಂದುಬಿಟ್ರೆ ನನಗಿನ್ನೂ 2 ತಂಗಿಯರಿದ್ದಾರೆ. ನಮ್ಮ ತಂಗಿಯರನ್ನ ನಿಮ್ಮ ಅಕ್ಕ ಓಡೋಗಿದ್ದಾಳೆ ಅಂತ ಯಾರು ಮದುವೆ ಆಗ್ತಾರೆ ಗಣಿ? ಪ್ಲೀಸ್ ನನ್ನನ್ನು ಮರ್ತ್ಬಿಡು. ನೀನು ನಿಮ್ಮ ಅಪ್ಪ ಅಮ್ಮ ತೋರಿಸೋ ಹುಡುಗಿ ಜೊತೆಗೆ ಮದುವೆ ಆಗು.
ಆ ಮಾತು ಮಾತ್ರ ಹೇಳ್ಬೇಡ ತುಳಸಿ, ನಿನ್ ಬಿಟ್ಟು ನನಗೆ ಇರೋಕ್ಕಾಗ್ತಿಲ್ಲ, ಒಂದು ನಿಮಿಷನೂ ಇರೋಕ್ಕಾಗ್ತಿಲ್ಲ. ಪ್ಲೀಸ್ ತುಳಸಿ, ಹೋಗ್ಬಿಡೋಣ. ಇದು ಶಾರದನ್ ಮಗಳಲ್ಲ, ದೊಡ್ಡ ಹುಡುಗಿ ತುಳಸಿ. ಏನೋ ಮಾತಾಡ್ತಿದ್ದಾಳೆ. ಈ ಹುಡುಗ ಯಾರು? ಓ, ದೊಡ್ಡ ಮನೆ ಹುಡುಗ. ಈ ಹುಡುಗನ ಜೊತೆ ಏನು ಮಾತಾಡ್ತಿದ್ದಾಳೆ? ತಡಿ ಕೇಳಿಸ್ಕ ನಾನು. ಬಾ ತುಳಸಿ, ಪ್ಲೀಸ್ ತುಳಸಿ, ನನ್ನ ಮಾತು ಕೇಳು, ಇಲ್ಲಾಂದ್ರೆ ಇಬ್ಬಳರ ಬಾಳು ಜೀವನನೂ ಹಾಳಾಗ್ಬಿಡುತ್ತೆ. ಪ್ಲೀಸ್ ತುಳಸಿ. ಇಲ್ಲ ಗಣಿ, ನಿಮ್ಮ ಅಪ್ಪ ಅಮ್ಮನ ನೋಡಿ ದುಡುಗನೆ ಮದುವೆ ಆಗು. ನಾನು ನಮ್ಮಮ್ಮ ನಮ್ಮಪ್ಪಗೆ ಮೋಸ ಮಾಡಲ್ಲ. ಎಷ್ಟು ಸತಿ ಹೇಳಿದ್ರು ನಂದು ಇದೇ ಮಾತು. ಅಪ್ಪ, ಇವರಿಬ್ಬರು ಹಿಂಗೆ ಮಾತಾಡ್ತಿದ್ದಾರೆ, ಓಡೋಗ್ತೀನಿ ಅಂತ. ವಿಷಯನ ಮೊದಲು ಶಾರದಗೆ ಹೇಳ್ಬೇಕು. ಗಣಿ, ನಾನು ಇನ್ನು ಹೋಗ್ತೀನಿ, ಅಮ್ಮ ಅಡುಗೆ ಮಾಡ್ತಿದ್ದಾರೆ, ತರಕಾರಿ ತರ್ತೀನಿ ಅಂತ ಹೇಳಿ ಬಂದೆ. ತುಳಸಿ ಹೋಗ್ಬೇಡ ತುಳಸಿ, ಯಾವುದಕ್ಕೂ ನಾಳೆ ರೆಡಿಯಾಗಿ ಎಲ್ಲ ಬಟ್ಟೆ ತುಂಬ್ಕೊಂಬ, ನಾನು ನೀನು ಹೋಗ್ಬಿಡೋಣ, ಎಲ್ಲರೂ ದೂರ ಹೋಗಿ ಜೀವನ ಮಾಡೋಣ. ಪ್ಲೀಸ್ ತುಳಸಿ, ಇದ್ರ ಮೇಲೆ ನಾನು ಇನ್ನೂ ಏನು ಹೇಳೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಹೆಣ್ಣು ನೋಡ್ತಿದ್ದಾರೆ. ಮುಂದೆ ಮದುವೆ ಆಗಿ ಸುಖವಾಗಿರ್ರಿ. ಇಲ್ಲ, ನಾನು ಮದುವೆ ಆಗಲ್ಲ. ಮದುವೆ ಆಗಿ ಜೀವನೇ ಬಿಟ್ಬಿಡ್ತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ನಿನ್ನೊಂದು ಬಿಟ್ಟು ಬೇರೆ ಹುಡುಗಿಗೆ ತಾಳಿ ಕಟ್ಟಲ್ಲ. ಅಮ್ಮ ತರಕಾರಿ ತರ ಕೇಳಿದ್ರು, ನನಗೆ ಯೋಚನೆ ಮಾಡೋಕೆ ಒಂದು 2 ದಿವಸ ಟೈಮ್ ಕೊಡ್ರಿ. ಆಯಿತು ತುಳಸಿ, 2 ದಿವಸ ಬಿಟ್ಟು ನಾನು ನಿನಗೆ ಫೋನ್ ಮಾಡ್ತೀನಿ, ನಿನ್ನ ನಿರ್ಧಾರ ತಿಳಿಸು. ಇಲ್ಲ ಅಂದರೆ ನೀನು ನನ್ನ ಈ ಭೂಮಿ ಮೇಲೆ ನೋಡಲ್ಲ. ಆಯಿತು ಗಣಿ, ನನಗೊಂದು 50 ರೂಪಾಯಿ ದುಡ್ಡಿದ್ರೆ ಕೊಡ್ತೀಯಾ? ದುಡ್ಡು ಐತೆ ಅಂತ ಸುಳ್ಳು ಹೇಳ್ಬಿಟ್ಟು ಬ್ಯಾಗ್ ತಗೊಂಬಂದ್ಬಿಟ್ಟೆ ತರಕಾರಿ ತಂದು. ಓಕೆ. ಓಡೋಗೋ ಮಾತು. ಅಯ್ಯೋ ದೇವ್ರಿ, ಏನು ಹೆಣ್ಮಕ್ಳಪ್ಪ. ಇವನಿಗೇನು ಕಮ್ಮಿ ಐತೆ? ಇಂಥ ಬಡವ್ರ ಹುಡುಗಿನ ಮದುವೆ ಆಗ್ತಿದ್ದಾನೆ, ದೊಡ್ಡ ಶ್ರೀಮಂತ ಹುಡುಗಿನ ಮದುವೆ ಆಗಿ ಹೆಂಗೆ ಸುಖವಾಗಿರ್ಬೋದು. ಇದಕ್ಕೆ ಹೇಳ್ತಾರೇನೋ ಪ್ರೀತಿ ಕುರುಡು ಅಂತ. ಸರಿ ತುಳಸಿ, ಕೊಡ್ತೀನಿ. ಆಗ ತುಳಸಿ, ದುಡ್ಡು. ಅಯ್ಯೋ, ನನಗೆ ಇಷ್ಟೊಂದು ದುಡ್ಡು ಬೇಡ, ನನಗೆ 50 ರೂಪಾಯಿ ಸಾಕು. ತುಳಸಿ, ನಾವು ಹೋಗೋಕ್ಕೋಸ್ಕರ ನಿನಗೆ ಏನು ಬೇಕೋ ಅದೆಲ್ಲ ತಗೋ ಇದರಲ್ಲಿ. ಆಯಿತು ಗಣಿ, ಬರ್ತೀನಿ. ನೀನು ಅದಕ್ಕೂ ನನಗೆ ಫೋನ್ ಮಾಡಿ ಹೇಳಬೇಕು, ನನ್ನ ಜೀವ ನಿನ್ನ ಕೈಯಲ್ಲೇ ಇರೋದು. ನೀನಿಲ್ಲ ಅಂದರೆ ನಾನು ಬದುಕ್ತೀನ ಗಣಿ. ಸರಿ, ನೀನು ಸಾಯೋದು ಬೇಡ, ನಾನು ಸಾಯೋದು ಬೇಡ, ಎಲ್ಲಾದರೂ ದೂರ ಹೋಗಿ ಜೀವನ ಮಾಡೋಣ. ಈ ಆಸ್ತಿ ಅಂತಸ್ತು ನನಗೆ ಏನು ಬೇಡ ನಿನ್ನ ಮುಂದೆ. ಅಯ್ಯೋ ನೋಡು, ಕೈ ನಿಂತ್ಕೊಂಡಿರೋದ ಮೈ ಮೇಲೆ ಕಬ್ರಿ ಇಲ್ದಂಗೆ. ಈಗಿನ ಕಾಲದ ಹುಡುಗರು ಭಾಳ ಕೆಟ್ಟೋಗ್ಬಿಟ್ಟು. ಅದನ್ನು ನೋಡಿದ್ರೆ ಗಂಡು ಹುಡುಕ್ತದಾಳೆ, ಒಳ್ಳೆ ಹುಡುಗಿ. ನಾನು ಹಂಗೆ ತಿಳ್ಕೊಂಡಿದ್ದೆ ತುಳಸಿನ ಒಳ್ಳೆ ಹುಡುಗಿ ಅಂತ. ಲವ್ ಮಾಡಿ ಓಡೋಗಕ್ಕೆ ರೆಡಿ ಆಗ್ಬಿಟ್ಟಿತ್ತೆ. ಈ ವಿಷಯನ ಶಾರದಗೆ ಹೇಳ್ಬೇಕು. ಆಯಿತು ಗಣಿ, ಬರ್ತೀನಿ. ನಾನು ನೋಡೋಕ್ಕಿಂತ ಮುಂಚೆ ಸರ್ಕೊಂಬಿಡೋಣ. ತುಳಸಿ, ಬರ್ತೀನಿ ಗಣಿ. ತುಳಸಿ, ಯಾವುದಕ್ಕೂ ಯೋಚನೆ ಮಾಡು, ನನ್ನ ಜೀವ ನಿನ್ನ ಕೈಯಲ್ಲೇ ಇರೋದು. ಆಯಿತು. ಅಯ್ಯೋ, ಹೋದ್ರು ಅನ್ಸುತ್ತೆ. ಫಸ್ಟ್ ಈ ವಿಷಯನ ಶಾರದಗೆ ಹೇಳ್ತೀನಿ. ಈಗಿನ ಕಾಲದ ಹುಡುಗರು ಸ್ವಲ್ಪ ಯಾಮಾರಿದ್ರು ನಮ್ಮನ್ನೇ ಯಾಮಾರಿಸ್ಬಿಡ್ತಾರೆ. ಅದಕ್ಕೆ ಅನ್ನೋದು ಈ ಪ್ರೀತಿ ಕುರುಡು ಅಂತ. ಮದುವೆ ಆಗವು 2 ಮಕ್ಳು ಅದಾರೆ. ಈಗೇನಾದರೂ ಓಡೋದ್ರೆ ಆ ಮಕ್ಕಳನ್ನ ಯಾರು ಮದುವೆ ಮಾಡ್ಕೊಂತಾರೆ?